ಬಿಜೆಪಿ ಪಕ್ಷದ ಬಿಜೆಪಿ ಅಭ್ಯರ್ಥಿ ಇದ್ದಾರೆ ಗೊತ್ತಾ ನಿನಗೆ? ಬಿಜೆಪಿ ಪಕ್ಷ ಆಗಿದ್ದಾರೆ, ಬಿಜೆಪಿ ಕ್ಯಾಂಡಿಡೇಟ್ ಆಗಿದ್ದಾರೆ, ಅಭ್ಯರ್ಥಿ ಹಾಕೂಡ್ದಾಗಿತ್ತು. ಅವರು ಬಿಜೆಪಿ ಕ್ಯಾಂಡಿಡೇಟ್ ಇದಾರಲ್ಲ, ಅವ್ರೇನು ಬಿಜೆಪಿ ಇವತ್ತು ಬಂದಿಲ್ಲ. ಅವರು ಯಾರು? ನಾವು ಮಾಡಿರೋ ಕ್ಯಾಂಡಿಡೇಟ್ ವಿಜಯಲಕ್ಷ್ಮಿ ಅವರು ಸುಮಾರು ವರ್ಷಗಳಾಗಿದೆ ನಮ್ಮ ಪಕ್ಷಕ್ಕೆ ಬಂದು. ನಾವು ಅದರಿಂದ ನಮ್ಮ ಪಕ್ಷದ ಅಭ್ಯರ್ಥಿ ಅಂತೇಳಿ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡಿ ಅಭ್ಯರ್ಥಿಗಳ ಘೋಷಣೆ ಮಾಡಿದ್ವಿ. ಅವರು ಬಿಜೆಪಿ ಅಭ್ಯರ್ಥಿ ಸಪ್ರೇಟ್ ಹಾಕೊಂಡಿದಾರಲ್ಲ, ಹಾಕದೇ ಇದ್ದಿದ್ರೆ ಬಿಜೆಪಿ ಅಂತ ಹೇಳು. ಸೆಕೆಂಡ್ ಆಮೇಲೆ ಒಂದು ನೋಡೋಣ ಹೇಳಿ. ನಮ್ಮ ಮಾಲೂರು ಪುರಸಭೆಯ 2ನೇ ಅವಧಿಯ ಚುನಾವಣೆ ಪ್ರಾರಂಭ ಆಗಿದೆ, ಇವತ್ತು ಆಗಿದೆ. ಈ ಚುನಾವಣೆಯಲ್ಲಿ ಸಾಮಾನ್ಯ ಮಹಿಳೆ ಮತ್ತು SC ಮಹಿಳೆ ಇತ್ತು. 2ನೇ ಅವಧಿಯ ಚುನಾವಣೆ ಇದು. ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅಧ್ಯಕ್ಷರಾಗಿ ನಮ್ಮ ಕೋಮಲ ನಾರಾಯಣ ಸ್ವಾಮಿ ಅವರು, ಕೋಮಲ ನಾರಾಯಣ್, ಮತ್ತು ಉಪಾಧ್ಯಕ್ಷರಾಗಿ ವಿಜಯಲಕ್ಷ್ಮಿ ಕೃಷ್ಣಪ್ಪ, ಇವರಿಬ್ಬರನ್ನು ಕೂಡ ನಮ್ಮ ಪಕ್ಷದ ಹೈಕಮಾಂಡ್ ವಿಶೇಷವಾಗಿ ನಮ್ಮ ಅಬ್ಸರ್ವರ್ಸ್ ಆಗಿ ಈ ಚುನಾವಣೆಯ ಉಸ್ತುವಾರಿಯಾಗಿ ನಮ್ಮ MLC ನಾರಾಯಣ ಸ್ವಾಮಣ್ಣವರು ಬಂದಿದ್ದರು. ಅವರ ನೇತೃತ್ವದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಮತ್ತು ಮಾಜಿ ಶಾಸಕರು, ಮತ್ತು KPCC ಮೆಂಬರ್ಸು, ಎಲ್ಲ ಮುಖಂಡರುಗಳು, ವಿಶೇಷವಾಗಿ ನಮಗೆ 19 ಜನ 27ರಲ್ಲಿ 29ರಲ್ಲಿ ನಮಗೆ 19 ಜನ ಇವತ್ತು ಏನು ಅಧ್ಯಕ್ಷರು ಮತ್ತು ನಮ್ಮ ಉಪಾಧ್ಯಕ್ಷರಿಗೆ ಮತವನ್ನು ಹಾಕಿದ್ದಾರೆ. 29 ಅಂದರೆ ಪ್ರೆಸ್ನವ್ರು ಕನ್ಫ್ಯೂಸ್ ಆಗ್ತಾವ್ರೆ ಏನು ಯಾಕೆ ಅಂತ. 27 ಎಲೆಕ್ಟೆಡ್ ಕೌನ್ಸಿಲರ್ಸ್, 28 MLA, 29 MP, ಕರೆಕ್ಟೇನಪ್ಪ? 29 ಆಯಿತು. 29ರಲ್ಲಿ ನಮಗೆ 19 ಓಟು ನಮ್ಮ ಕಾಂಗ್ರೆಸ್ಸಿನ ನಮ್ಮ ಅಭ್ಯರ್ಥಿಗಳಿಗೆ 19 ಓಟು ಬಿದ್ದಿದೆ. ವಿರೋಧ ಪಕ್ಷದವರು BJP ಅವರಿಗೆ ಸುಮಿತ್ರಾ ರಾಮಮೂರ್ತಿ ಅವರಿಗೆ 7 ಓಟು ಬಿದ್ದಿದೆ. 1 ತಟಸ್ಥ ಆಗಿದೆ, 1 ಆಬ್ಸೆಂಟ್ ಆಗಿದೆ. ಮತ್ತು ಇನ್ನೊಬ್ಬ ಉಪಾಧ್ಯಕ್ಷರು ಅನಿತಾ ನಾಗರಾಜ್ ಅವರಿಗೆ 7 ಓಟು ಬಿದ್ದಿದೆ. 1 ತಟಸ್ಥ ಆಗಿದೆ, 1 ಆಬ್ಸೆಂಟ್ ಆಗಿದೆ. ಟೋಟಲ್ ನಾವು 19-7 BJP ಅಭ್ಯರ್ಥಿಗಳಿಗೆ 7, ಕಾಂಗ್ರೆಸ್ಸಿನ ಅಭ್ಯರ್ಥಿಗಳು ನಮ್ಮ 2 ಅಭ್ಯರ್ಥಿಗಳಿಗೆ 19. ತುಂಬ ನನಗೆ ಸಹಕಾರ ಕೊಟ್ಟಂಥ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಪುರಸಭೆ ಸದಸ್ಯರು ಕಾಂಗ್ರೆಸ್ ಪಕ್ಷದ ಒಗ್ಗಟ್ಟನ್ನು ಕಾಪಾಡೋ ಜೊತೆಗೆ ವಿಶೇಷವಾಗಿ ಇಂಡಿಪೆಂಡೆಂಟಲ್ಲಿ ಗೆದ್ದಿರೋರು, ಬೇರೆ ಕಡೆ ಗೆದ್ದಿರೋರು ಕೂಡ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿಗಳು ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ. ಇವತ್ತು ಇಂಥ ಸರ್ಕಾರಕ್ಕೆ ನಾವು ಸಹಕಾರ ಕೊಟ್ಟರೆ ಏನು ಸರ್ಕಾರದ ಸಹಕಾರವನ್ನು ತಗೊಂಡು ಮಾಲೂರನ್ನು ಅಭಿವೃದ್ಧಿ ಮಾಡ್ಬೋದು ಅಂತೇಳಿ ಸುಮಾರು ಜನ ಸದಸ್ಯರುಗಳು ನನಗೆ ನಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆ ನನ್ನ ಪಕ್ಷದ ವತಿಯಿಂದ ವಿಶೇಷವಾಗಿ ಧನ್ಯವಾದಗಳು ಹೇಳೋ ಜೊತೆಗೆ ನಾವು ಕಾಂಗ್ರೆಸ್ ಪಕ್ಷದವರು ತುಂಬ ಗೌರವವಾಗಿ ಅವ್ರನ್ನ ನಡೆಸ್ಕೊಳ್ಳೋ ಜವಾಬ್ದಾರಿ ಕೂಡ ನಮ್ಮದಿದೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದು 1 ವರ್ಷ ಆಗಿದೆ. 1 ವರ್ಷದ ಮೇಲೆ 3 ತಿಂಗಳು ಆಯಿತು. ನಮ್ಮ ಸರ್ಕಾರ ಬಂದ ಮೇಲೆ ವಿಶೇಷ ಮಾಲೂರು ತಾಲೂಕಿಗೆ ನಮಗೆ ಸರ್ಕಾರದಿಂದ ಒಳ್ಳೆ ಯೋಜನೆಗಳನ್ನು ಕೊಟ್ಟಿದ್ದಾರೆ. ಸುಮಾರು 1,000 ಕೋಟಿ ಪ್ರಾಜೆಕ್ಟ್ಸು ಇವತ್ತು ಮಾಲೂರು ತಾಲೂಕು ಬಂದಿದೆ. 1,000 ಕೋಟಿ. ಪ್ರತಿಯೊಂದು ಸಭೆಯಲ್ಲೂ ಕೂಡ ಹೇಳ್ತಾ ಇದ್ದೀನಿ. ಮಾಲೂರು ಪುರಸಭೆಗೆ ಸಂಬಂಧಪಟ್ಟಂಗೆ ಹೇಳಬೇಕಾದ್ರೆ ಇವತ್ತೇನು ಮಾಲೂರು ಪುರಸಭೆ ಸುಮಾರು 3 ಕಿಲೋಮೀಟರ್ ಫ್ಲೈಓವರ್ 350 ಕೋಟಿಯಲ್ಲಿ ಮಾಡ್ತಾ ಇರೋದು. ಮತ್ತು ಟೌನ್ ಲಿಮಿಟಲ್ಲಿ 4 ಲೈನ್ ರೋಡ್ ಮಾಡ್ತಾ ಇರೋದು. ವಿಶೇಷವಾಗಿ 25 ಕೋಟಿಯಲ್ಲಿ ಬಸ್ ಸ್ಟ್ಯಾಂಡನ್ನು ಈಗಾಗಲೇ ಪ್ರಾರಂಭ ಮಾಡೋಕ್ಕೆ ಎಲ್ಲ ಟೆಂಡರ್ ಪ್ರೋಸೆಸ್ಸಲ್ಲಿರೋದು. ಮತ್ತು 24 ಕೋಟಿ 4.5 ಕೋಟಿನಲ್ಲಿ ಮಾಲೂರು ಕೆರೆ ಅಭಿವೃದ್ಧಿಗೆ ವಾಕಿಂಗ್ ಪಾತ್ ಮಾಡೋದು ಈಗಾಗಲೇ ಕೆಲಸವನ್ನು ಪ್ರಾರಂಭ ಮಾಡಿರೋದು. ಮತ್ತು ಇಂದಿರಾ ಕ್ಯಾಂಟೀನ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ ಮೊದಲಿನ ಸರ್ಕಾರ. ನಾವು ಇಂದಿರಾ ಕ್ಯಾಂಟೀನ್ ಮಾಡಬೇಕು ಅಂತ ಹೋದರೆ ಸಿದ್ದರಾಮಯ್ಯವರು ಒಂದು ಕೊಟ್ಟಂಥ ಅವಕಾಶವನ್ನು ಮಾಲೂರು ತಾಲೂಕಿಗೆ ವಂಚಿತರಾಗಿದ್ದೀವಿ. ಅದಕ್ಕೂ ಕೂಡ ನಮ್ಮ ಸರ್ಕಾರ ಬಂದ ಮೇಲೆ ಇವತ್ತು ಜಾಗವನ್ನು ಗುರುತಿಸಿ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಆಗುವಂಥ ಇವತ್ತು ಕೆಲಸ ಎಲ್ಲ ಕಂಪ್ಲೀಟ್ ಮುಗಿದಿರೋದು. ಇಂಥ ಎರಗೋಳು ನೀರನ್ನು ವಿಶೇಷ ಮಾಲೂರು ಟೌನಕ್ಕೆ ಎರಗೋಳು ನೀರನ್ನು ತಂದಿದ್ದು ಮತ್ತು ವಿಶೇಷವಾಗಿ ಫ್ರೀ ಸೈಟನ್ನು ಕೊಡೋದು. ಸುಮಾರು ನಮ್ಮ ನಾಗರಾಜ್ ಸಾಹೇಬರು
ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಮಾಲೂರು ಟೌನಲ್ಲಿ ಯಾರ್ಯಾರಿಗೆ ಸೈಟ್ಲೆಸ್ ಇದ್ದಾರೆ ಅವ್ರಿಗೆಲ್ಲ ನಾವು ಆಶಯ ಇದರಲ್ಲಿ ಸೈಟ್ ಫ್ರೀ ಸೈಟ್ ಕೊಡ್ತೀವಿ ಅಂತೇಳಿ ಸಾಹೇಬರು ಎಲ್ಲ ನಾಗರಾಜ್ ಸಾಹೇಬ್ರು ಅಪ್ಲಿಕೇಶನ್ ತಗೊಂಡಿದ್ರು. ತಕ್ಷಣ ಸರ್ಕಾರ ಮತ್ತು ಶಾಸಕರು ಚೇಂಜ್ ಬದಲಾವಣೆ ಆದಮೇಲೆ ಅದು ಹಂಗೆ ಪೆಂಡಿಂಗ್ ಇತ್ತು. ಮತ್ತು BJP ಸರ್ಕಾರ BJP ಶಾಸಕರು 35,000 ರೂಪಾಯಿ ಒಬ್ಬೊಬ್ಬರ ಹತ್ರ ಕರೆಸ್ಕೊಂಡು ಖಾಸಗಿ ಜಾಗವನ್ನು ತೆಗೆದು ನಿಮಗೆ ಲೇಔಟನ್ನು ಕೊಡ್ತೇನೆ, ಲೇಔಟ್ ಮಾಡಿ ಫ್ರೀ ಸೈಟನ್ನು ಕೊಡ್ತೀನಿ ಅಂತೇಳಿ 35,000 ರೂಪಾಯಿ ದುಡ್ಡು ಕರೆಸ್ಕೊಂಡಿದ್ರು. ಆ 35,000 ಸುಮಾರು 3.5 ಕೋಟಿ ರೂಪಾಯಿ ಪುರಸಭೆ ಅಕೌಂಟಲ್ಲಿತ್ತು. ನಾನು ಕಾಂಗ್ರೆಸ್ ಶಾಸಕನಾಗೋಕ್ಕೆ ಮೊದಲು ಸುಮಾರು 15 ವರ್ಷ ಕಾಂಗ್ರೆಸ್ ಶಾಸಕರಿರಲಿಲ್ಲ. ಪುರಸಭೆ 15 ವರ್ಷದಿಂದ ಪುರಸಭೆ ಇರಲಿಲ್ಲ. ನಾನು ಶಾಸಕನಾಗಬೇಕು ಕಾಂಗ್ರೆಸ್ ಪಕ್ಷದಲ್ಲಿ ಅಂತ ಬಂದಾಗ ಒಂದು ಮಾತನ್ನು ಕೊಟ್ಟಿದ್ದೆ. ನಾನು ಏನೇನು ನಮ್ಮ ತಾಲೂಕಿನ ಆಡಳಿತವನ್ನು ಮಾಡ್ತೀವಿ ಅಂತ ಹೇಳಿದ್ವು. ಅದರಲ್ಲಿ ವಿಶೇಷ ಮಾಲೂರು ಟೌನ್ಗೆ ಸಂಬಂಧಪಟ್ಟಂಗೆ ಫ್ರೀ ಸೈಟ್ಗಳು ಕಾಂಗ್ರೆಸ್ನ ಶಾಸಕರಿದ್ದಾಗ ಏನು ಭರವಸೆ ಕೊಟ್ಟಿದ್ರು, BJP ಶಾಸಕರು 2 ಅವಧಿಗಾದರೂ ಕೂಡ ಅವ್ರು ಕೊಡೋಕ್ಕಾಗಿರ್ಲ್ವೋ ಅದನ್ನು ನಾನು ಕೊಡ್ತೇನೆ. ಏನು 35,000 ರೂಪಾಯಿ ನಿಮ್ಮ ಹತ್ರ ದುಡ್ಡು ಕಡಿಸ್ಕೊಂಡಿದ್ದಾರೆ, ಅದು ಸುಮಾರು ವರ್ಷದಿಂದ ಬ್ಯಾಂಕಲ್ಲಿದೆ, ಅಕೌಂಟಲ್ಲಿದೆ. ಆ ಬಡ್ಡಿ ಸೇರಿಸಿ ಬಡ್ಡಿ ಸೇರಿಸಿ ನಿಮ್ಮ ದುಡ್ಡನ್ನು ವಾಪಸ್ ಕೊಟ್ಟು ಫ್ರೀ ಸೈಟ್ಗಳನ್ನು ಕೊಡ್ತೇನೆ ಅಂತೇಳಿ ನಾನು ಘೋಷಣೆ ಮಾಡಿದ್ದೆ. ನಾನು ಶಾಸಕರಾದ ಮೇಲೆ ಮೈತ್ರಿ ಸರ್ಕಾರ 1.25 ವರ್ಷದಲ್ಲಿ ಸುಮಾರು 45 ಎಕರೆ ಜಾಗವನ್ನು ಫ್ರೀ ಸೈಟ್ ಕೊಡೋದಕ್ಕೆ ಸರ್ಕಾರದಲ್ಲಿ ಮಂಜೂರು ಮಾಡಿಸ್ಕೊಂಡು ಲೇಔಟ್ ಮಾರ್ಕನ್ನು ಪ್ರಾರಂಭ ಮಾಡಿದ್ವಿ. ಸರ್ಕಾರ ಬದಲಾವಣೆ ಆಯಿತು ಮತ್ತು ಅವ್ರಿಗೆ ಫ್ರೀ ಸೈಟ್ ಕೊಡೋಂಥ ಅವಕಾಶ ನನಗೆ ಮಾಡಿಕೊಡ್ಲಿಲ್ಲ, ಸರ್ಕಾರ ಸಹಕಾರ ಕೊಡಲಿಲ್ಲ. ಆದರೆ ಜಾಗ ಮಂಜೂರು ಮಾಡಿಸಿ ಹಂಗೆ ಇತ್ತು. ಈಗ ಅದನ್ನು ನಾವು ಲೇಔಟ್ ಮಾರ್ಕಿಂಗು ಈಗಾಗಲೇ ಪ್ರಾರಂಭ ಆಗಿದೆ. ಆದಷ್ಟು ಬೇಗನೆ ನಾವು ಫ್ರೀ ಸೈಟ್ ಕೊಡೋದ್ರ ಜೊತೆಗೆ ನಾನು ಈಗಾಗಲೇ ಮುಖ್ಯಮಂತ್ರಿಗಳು ಮಾತಾಡಿದ್ದೇನೆ, ಜಮೀರ್ ಅಹಮದ್ ಅವರು ವಸತಿ ಮಂತ್ರಿಗಳು ಮಾತಾಡಿದ್ದೇನೆ. ಫ್ರೀ ಸೈಟ್ ಜೊತೆಗೆ ಏನು 1200 ಜನ ಅಪ್ಲಿಕೇಶನ್ ಹಾಕ್ಕೊಂಡಿದ್ರು ಅವ್ರಿಗೆ ಮನೆ ಮಂಜೂರಾತಿ ಕೂಡ CM ಕಾರ್ಯಕ್ರಮವನ್ನು ಮಾಡೋದ್ರಲ್ಲಿ ಕೊಡಬೇಕು ಅಂತೇಳಿ ಒಂದು ತೀರ್ಮಾನ ಮಾಡಿದ್ದೇವೆ. ಆ ಜೊತೆಗೆ ಅವ್ರ ದುಡ್ಡು 35,000 ರೂಪಾಯಿ ಏನು ಕಟ್ಟಿದ್ರು ಅದನ್ನು ವಾಪಸ್ ಕೊಡ್ತೀವಿ ಬಡ್ಡಿ ಸಮೇತ ಅಂತ ಹೇಳಿದ್ದೇನೆ. ಎಲ್ಲರ ಅಕೌಂಟಿಗೂ ಸುಮಾರು 3.5 ಕೋಟಿ 35,000 ಬಡ್ಡಿ ಸೇರಿ ನೇರವಾಗಿ ಅವ್ರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ವಿ ನಮ್ಮ ಪುರಸಭೆಯಿಂದ ಕೂಡ. ಇವತ್ತು ಫ್ಲೇವರ್ ಆಗಿದೆ ನಮ್ಮ ಸರ್ಕಾರ ಬಂದ ಮೇಲೆ. ಇವೆಲ್ಲ ಏನೇನು ನಾನು ಅವಾಗಲೇ ಹೇಳಿದ್ದೇನೆ, ಇವೆಲ್ಲ ಕೂಡ ಪ್ರಾರಂಭ ಮಾಡಬೇಕಾಗ್ತದೆ. ಆದ್ದರಿಂದ ಸರ್ಕಾರ ಇರೋದ್ರಿಂದ ಎಲ್ಲ ಕೌನ್ಸಿಲರ್ಸು ಪಕ್ಷಾತೀತವಾಗಿ ಇವತ್ತು ನಂಗೆ ಸಹಕಾರ ಕೊಟ್ಟಿದ್ದಾರೆ. ಆ ಜೊತೆಗೆ ಕಸ ವಿಲೇವಾರಿ ಘಟಕ ಅದು ಕೂಡ ಈಗ ಉದ್ಘಾಟನೆ ಸುಮಾರು 7.5 ಕೋಟಿಯಲ್ಲಿ ಕಂಪ್ಲೀಟ್ ವರ್ಕ್ ಮುಗಿದಿದೆ, ಅದು ಉದ್ಘಾಟನೆ ಆಗಬೇಕಾಗಿದೆ. ಆ ಜೊತೆಗೆ ಮುಖ್ಯಮಂತ್ರಿಗಳು ಸುಮಾರು 50 ಕೋಟಿ ವಿಶೇಷ ಅವರು ಸ್ಪೆಷಲ್ ಗ್ರಾಂಟಲ್ಲಿ ಲೆಟರ್ ಕೊಟ್ಟಿದ್ರು ನನಗೆ. ಅದು ಮೊನ್ನೆ ಕರೆಸಿ 25 ಕೋಟಿ ಬೇಡ, ಫಸ್ಟ್ ಇನ್ಸ್ಟಾಲ್ಮೆಂಟ್ 50 ಕೋಟಿ ಬೇಡ, 25 ಕೋಟಿ ತಗೋ, ಮತ್ತೆ 6 ತಿಂಗಳಾದ್ಮೇಲೆ ಮತ್ತೆ 25 ಕೋಟಿ ಕೊಡ್ತೀನಿ ಅಂತೇಳಿ 25 ಕೋಟಿಯನ್ನು ಕ್ಲಿಯರ್ ಮಾಡಿದ್ದಾರೆ. 27 ವಾರ್ಡು ಯಾವ ವಾರ್ಡ್ ಹಿಂದುಳಿದಿದೆ ಆ ವಾರ್ಡ್ಗಳು ವಿಶೇಷ ಒತ್ತನ್ನು ಕೊಟ್ಟು ಅವಕಾಶ ಕೊಟ್ಟು ಮಾಲೂರು ಟೌನ್ ಕೂಡ ವಾರ್ಡ್ ಅಭಿವೃದ್ಧಿ ಮಾಡುತ್ತ ಕೆಲಸ ಕೂಡ ಮಾಡಬೇಕಾಗ್ತದೆ. ಇದನ್ನೆಲ್ಲ ನಂಬಿಕೆ ಇಟ್ಟು ನನ್ನ ಎಲ್ಲ ಸದಸ್ಯರು ಸಹಕಾರ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಏನು 15 ವರ್ಷ ಆದಮೇಲೆ ಪುರಸಭೆಯನ್ನು ಕಾಂಗ್ರೆಸ್ ತೆಕ್ಕೆಗೆ ತಗೊಂಡ್ವಿ. ಯಾರ್ಯಾರು ಕೌನ್ಸಿಲರ್ಸ್ ಗೆದ್ದಿದ್ರು ಅವರು ಎಲ್ಲರೂ ಕೂಡ ನಮ್ಮ ಮುಖಂಡಗಳ ಸಹಕಾರದಿಂದ ಕೌನ್ಸಿಲರ್ ಸಹಕಾರದಿಂದ ಒಗ್ಗಟ್ಟನ್ನು ಕಾಪಾಡಿದ್ದೀವಿ. BJP ಅವರು ಏನೇ ಮಾಡಿದ್ರು ಕೂಡ ಪ್ರತಿ ಎಲೆಕ್ಷನ್ಗೂ ಕೂಡ ನಾವು ಹೆಚ್ಚಿಗೆ ಮಾಡ್ಕೊಂಡಿದ್ವಿ ವಿನ ನಮ್ಮ ಸದಸ್ಯರುಗಳು ಯಾರನ್ನೂ ಕಳ್ಕೊಳ್ಳಲಿಲ್ಲ ನಾವು. ಯಾಕಂದರೆ ಅವನು ವಿಶ್ವಾಸವಾಗಿ ಇಟ್ಕೊಂಡಿದ್ವಿ. ಎಲ್ಲ ರೀತಿ ಸಾಮಾಜಿಕ ನ್ಯಾಯ ಕೊಡೋದ್ರಲ್ಲಿ ಕಾಂಗ್ರೆಸ್ ಪಾರ್ಟಿ ಹಿಂದೆ ಹೋಗಲಿಲ್ಲ. ಆ ನಂಬಿಕೆ ಇರೋದ್ರಿಂದ ಎಲ್ಲ ಸುಮಾರು ಜನ ನಮ್ಮ ಜೊತೆಗೆ ಬಂದರು. SC 3 ಅಧ್ಯಕ್ಷರು ಮಾಡಿದೆ, ನಾನು 3 ಅಧ್ಯಕ್ಷ ಮಾಡಿದೆ. ಒಂದು ಎಲೆಕ್ಷನ್ನು ನಮ್ಮ BJP ಸರ್ಕಾರ ಇದ್ದ ಸಂದರ್ಭದಲ್ಲಿ ಏನು ನಾಮಿನೇಷನ್ ಓಟನ್ನು ಹಾಕ್ಸ್ಕೊಂಡ್ಬಿಟ್ಟು ಕಾನೂನಿಗೆ ವಿರುದ್ಧವಾಗಿ ಡಿಕ್ಲೇರ್ ಮಾಡ್ಕೊಂಡಿದ್ರು, ಅದನ್ನು ಕೂಡ ಅದು ಸಲ್ಲಿಸ ಬಿಡಲಿಲ್ಲ. ಕೋರ್ಟಲ್ಲಿ ಚಾಲೆಂಜ್ ಮಾಡಿ ನಾಮಿನೇಷನ್ಗೆ ಓಟ್ ಹಾಕ್ಸ್ಕೊಂಡು ಅಧ್ಯಕ್ಷ ಅಂತ ಏನು ಡಿಕ್ಲೇರ್ ಮಾಡ್ಕೊಂಡಿದ್ರು, ಅದ್ರ ಕೋರ್ಟ್ ಮುಖಾಂತರ ಅವ್ರನ್ನ ಕ್ಯಾನ್ಸಲ್ ಮಾಡಿಸಿ ನಮ್ಮ ಅಭ್ಯರ್ಥಿ ಯಾರು ಸೋತಿದ್ರು ಅಂತ ಡಿಕ್ಲೇರ್ ಮಾಡಿದ್ರು ಅವ್ರನ್ನ ಅಧ್ಯಕ್ಷ ಮುಂದುವರಿಸಿದ್ದು. 3 ಅಧ್ಯಕ್ಷಗಳನ್ನ ನಮ್ಮ ಒಗ್ಗಟ್ಟಿಂದ ನಮ್ಮ ಎಲ್ಲ ಮುಖಂಡರ ಸಹಕಾರದಿಂದ 3 ಜನ ಅಧ್ಯಕ್ಷರು ಕೂಡ ಮಾಡಿದ್ದೀವಿ. ಇನ್ನು ಮುಂದಿನಗಳಲ್ಲೂ ಅಷ್ಟೇ ಕಾಂಗ್ರೆಸ್ ಪಕ್ಷವನ್ನೇ ಕಟ್ಟಬೇಕು, ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ಉಳಿಸ್ಕೊಬೇಕು, ಸಾಮಾಜಿಕ ನ್ಯಾಯ ಕೊಡಬೇಕು, ಮಾಲೂರು ಟೌನನ್ನು ವಿಶೇಷವಾಗಿ ನಮ್ಮ ಸರ್ಕಾರದಿಂದ ಅಭಿವೃದ್ಧಿ ಮಾಡಬೇಕು. ಅವೆಲ್ಲಕ್ಕೂ ಕೂಡ ಅತಿ ಹೆಚ್ಚಿನ ಒತ್ತಡ ತಗಂತಾನೆ. ಇವತ್ತು ರಿಸಲ್ಟ್ ಇವತ್ತು ನನಗೊಂದು ಶಕ್ತಿ ಬಂದಿದೆ. ಇವತ್ತು ನಾನು 2ನೇ ಅವಧಿಗೆ ಶಾಸಕನಾಗಿದ್ದೇನೆ. ಎಲ್ಲೋ ಒಂದು ಕಡೆ ಕೊರಗು ಕೂಡ ಇದೆ ನನಗೆ.
ನನ್ನ ಮೊದಲನೇ ಅವಧಿಯ ಶಾಸಕನಾದ ಸಂದರ್ಭದಲ್ಲಿ ನಾನು ಪ್ರತಿದಿನ ನಮ್ಮ ಮುಖಂಡಗಳ ಸಹಕಾರದಿಂದ ಅವರ ಸಂಪರ್ಕದಲ್ಲಿದ್ದು ಪ್ರತಿದಿನ ನನ್ನ ತಾಲೂಕಿನ ಜನತೆಗೆ ಬಡವರಿಗೆ ಸಾಮಾನ್ಯ ಜನಕ್ಕೆ ಪ್ರತಿದಿನ ಸಿಗ್ತಾ ಇದ್ದಿದ್ದು ನಮ್ಮ ಸರ್ವಿಸ್ ನೋಡಿ ಮತ್ತೆ ನಾನು ಅತಿ ಹೆಚ್ಚಿನ ಲೀಡಲ್ಲಿ ಗೆಲ್ತೀನಿ ಅಂತ ನಾನು ತುಂಬ ಆಸೆ ಇಟ್ಕೊಂಡಿದ್ದೆ. ಕಾರಣಗಳು ಬೇರೆ ಬೇರೆ ಏನೋ ಇರ್ಬೋದು, ಆದರೂ ಸಹಿತ ನಾನು ಗೆದ್ದಿದ್ದೇನೆ. ಸರ್ಕಾರ ಇದೆ. ನನ್ನ ತಾಲೂಕಿನ ಜನ ಎಷ್ಟೇ ಜನ ಅರ್ಜಿ ಹಾಕಿದ್ರು ಕೂಡ MLA ಎಲೆಕ್ಷನ್ ನಿಂತ್ಕೊಂಡ್ರು ಕೂಡ ನಮ್ಮ ನಂಜೇಗೌಡರು ಸ್ಥಳೀಕರು ಬೇಕು ಅಂತ ಕೈಗೆ ಸಿಕ್ಕಿದ್ದಾರೆ, ಕಷ್ಟ ಸುಖಕ್ಕಾಗಿದ್ದಾರೆ ಅಂತ ಸಾಮಾನ್ಯ ಜನ ಬಡವರು ಗೆಲ್ಲಿಸಿದ್ದಾರೆ. ಸರ್ಕಾರ ಇದೆ. ಇವತ್ತು ಸರ್ಕಾರ ಇರೋದ್ರಿಂದ ನಮ್ಮ ತಾಲೂಕಿನ ಜನತೆ ನಂಬಿಕೆ ನಮ್ಮ ಮೇಲೆ ಏನಿಟ್ಟಿದ್ರು, ಕಾಂಗ್ರೆಸ್ ಪಕ್ಷದ ಮೇಲೆ ಏನಿಟ್ಟಿದ್ರು, ಆ ನಂಬಿಕೆಯನ್ನು ಉಳಿಸ್ಕೊಳ್ಳೋದಕ್ಕೆ ವಿಶೇಷ ಅಭಿವೃದ್ಧಿ ಮಾಡಿಸೋದಕ್ಕೆ ಗ್ರಾಮಾಂತರ ಪ್ರದೇಶ ಆಗಿರ್ಬೋದು, ವಿಶೇಷ ಮಾಲೂರು ಟೌನ್ನ ವಿಶೇಷ ಅಭಿವೃದ್ಧಿ ಮಾಡೋದು, ವಿಶೇಷವಾದ ಸರ್ಕಾರ ಸಹಕಾರವನ್ನು ತಗೊಂತೀನಿ ಅಂತೇಳಿ ಇವು ಪುರಸಭೆಯನ್ನು ಅತಿ ಹೆಚ್ಚು ಲೀಡಲ್ಲಿ ಗೆಲ್ಲಿಸ್ಕೊಟ್ಟಿದ್ದಕ್ಕೆ ನನಗೂ ಕೂಡ ಒಂದು ಶಕ್ತಿ ಬಂದಿದೆ. ನಾನು ಇನ್ನೂ ಧೈರ್ಯವಾಗಿ ಪಕ್ಷವನ್ನು ಕಟ್ಟೋದಕ್ಕೆ ಇನ್ನೇನು 1 ವರ್ಷ ಎಲೆಕ್ಷನ್ ಇದೆ, ಪುರಸಭೆ ಎಲೆಕ್ಷನ್ನು. ಮತ್ತೆ ಪುರಸಭೆಯನ್ನು ಕಾಂಗ್ರೆಸ್ ತಗೊಳ್ಳೋದು, 1 ವರ್ಷ ಒಳಗೆ ಮಾಲೂರು ಟೌನ್ ಅಭಿವೃದ್ಧಿ ಮಾಡೋದು, ಇವೆಲ್ಲ ಕೂಡ ಮಾಡ್ತೀನಿ ಅಂತೇಳಿ ಇವತ್ತು ನನ್ನ ತಾಲೂಕಿನ ಜನತೆಗೆ, ವಿಶೇಷವಾಗಿ ಮಾಲೂರು ಟೌನಿನ ಜನತೆಗೂ ಕೂಡ ನಿಮ್ಮ ಮುಖ್ಯ ಸಂದೇಶವನ್ನು ಕೊಡೋ ಜೊತೆಗೆ ಎಲ್ಲ ನನ್ನ ಸದಸ್ಯರಿಗೂ 19 ಜನಕ್ಕೂ ಕೂಡ ನಾನು ವೈಯಕ್ತಿಕವಾಗಿ ಪಕ್ಷದ ವತಿಯಿಂದ ಧನ್ಯವಾದಗಳು ಕೂಡ ನಾನು ಹೇಳಬೇಕಾಗ್ತದೆ. ನನ್ನ ಮೇಲೆ ಇಟ್ಟಿರುವಂಥ ನಂಬಿಕೆ, ನನ್ನ ಕಾಂಗ್ರೆಸ್ ಪಕ್ಷದ ಮೇಲೆ ಇಟ್ಟಿರೋ ನಂಬಿಕೆ ನಾನು ಉಳಿಸ್ಕೊತೀನಿ. ಯಾವತ್ತೂ ಕೂಡ ನಾನು ಯಾವುದಕ್ಕೂ ರಾಜಿ ಆಗೋದಿಲ್ಲ. ಯಾವತ್ತು ಕಾಂಗ್ರೆಸ್ ಪಕ್ಷ ಸಿದ್ಧಾಂತಕ್ಕೆ ಯಾರು ಬದ್ಧವಾಗಿರ್ತಾರೆ, ತಾಳ್ಮೆ ಇರ್ತದೆ, ಅಂಥವ್ರಿಗೆ ಅವಕಾಶ ಕಾಂಗ್ರೆಸ್ ಪಕ್ಷದಲ್ಲಿ ಸಿಗ್ತದೆ ಅನ್ನೋದಕ್ಕೆ ನಾವು ಸುಮಾರು ಉದಾಹರಣೆಗಳು ನೋಡಿದ್ದೀವಿ. ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳ ಜೊತೆಗೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯ ಅವಕಾಶಗಳು ಕಾಂಗ್ರೆಸ್ ಪಕ್ಷ ಕೊಡ್ತದೆ. ನೀವೆಲ್ಲರೂ ಕೂಡ ಒಗ್ಗಟ್ಟನ್ನು ಏನು ಕಾಪಾಡ್ಕೊಂಡಿದ್ದು ಇಷ್ಟು ದಿವಸ ಇದೇ ಒಗ್ಗಟ್ಟನ್ನು ಮುಂದುವರಿಸಬೇಕು ಅಂತೇಳಿ ನಾನು ನಿಮ್ಮನ್ನೆಲ್ಲ ವಿನಂತಿಸ್ಕೊತಾ ಇದ್ದೀನಿ. ನಮಸ್ಕಾರ.